ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ನೋಡಿ, ಒಬ್ಬಟ್ಟು ಎಷ್ಟೊಂದು ತೆಳುವಾಗಿ ಬಂದಿದೆಯೋ, ರುಚಿ ಕೂಡ ಹಂಗೆ ಇತ್ತು. ಈ ಥರ ಮಾಡಿಕೊಡಿ, ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಬ್ಬಟ್ಟು ಮಾತ್ರ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಬೇಳೆ ಕುದಿಸಿರೋದು ವಿಡಿಯೋ ಮಾಡಲಿಲ್ಲ, ಕನಕ ಕಲಿಸ್ತಾ ಇರೋದು. 1 ಕಪ್ ಮೈದಾ ತಗೊಂಡಿದ್ದೀನಿ. ಬರೀ ಮೈದಾದಲ್ಲೇ ಮಾಡ್ತಾ ಇರೋದು ನಾನು. ಬೇಕಾದರೆ ಇದರಲ್ಲಿ ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಬರೀ ಮೈದಾನೇ ಉಪಯೋಗಿಸಿದ್ದೀನಿ. ಮೈದಾ, ಒಂಚೂರು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಬರೀ ನೀರಲ್ಲೇ ಕಲಸಿರೋದು. ಚೆನ್ನಾಗಿ ನೀರಲ್ಲಿ ಕಲಸಿದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಚೆನ್ನಾಗಿ ನಾದಿದ್ದೀನಿ. ಕನಕ ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಒಬ್ಬಟ್ಟು ಅಷ್ಟೊಂದು ತೆಳುವಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದಿದ ಮೇಲೆ ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕಿ ನಾನಿಲ್ಲಿ 1 ಗಂಟೆ ನೆನೆಯೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ನೆನೆದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ನಾನು ಬೇಳೆ ಈ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ. ಇಲ್ಲಿ ಬೆಲ್ಲ 1.5 ಕಪ್ ಹಾಕಿರೋದು. ಒಂಚೂರು ನೀರು ಹಾಕಿ ಬೆಲ್ಲ ಚೆನ್ನಾಗಿ ಕರಗಕ್ಕೆ ಇಟ್ಟಿದ್ದೀನಿ. ನೋಡಿ, ನಾನಿಲ್ಲಿ ಕಡಲೆಬೇಳೆ ಉಪಯೋಗಿಸಿರೋದು. ಬೇಳೆ ಕೂಡ ಕರೆಕ್ಟ್ ಹದದಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಒಂಚೂರು ಅರಿಶಿನ ಆಪ್ಷನಲ್ಲು, ಅದನ್ನು ಬೇಕಾದರೆ ಸ್ಕಿಪ್ ಮಾಡಿ, ನಾನು ಉಪಯೋಗಿಸ್ತೀನಿ. 1 ಕಪ್ ಹಸಿ ಕೊಬ್ಬರಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಒಂದು ನೀರು ಬಿಟ್ಟಿರತ್ತಲ್ಲ, ಆ ನೀರೆಲ್ಲ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ಬೆಲ್ಲ ಇರೋ ಕಲರ್ಗೆ ಬರುತ್ತೆ ಬೇಳೆ, ಆವಾಗ ಅದನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿದ್ದೀನಿ. ನೋಡಿ, ಒಂದೇ ಹದದಲ್ಲಿ ರುಬ್ಕೊಂಡಿದ್ದೀನಿ. ಹೂರಣ ಕೂಡ ಕರೆಕ್ಟಾಗಿದೆ. ಕನಕ ಕೂಡ ನೋಡಿ, ಮೈದಾ ಚೆನ್ನಾಗಿದ್ದರೆ ನಾವು ಈ ಥರ ಎಳೆದಾಗ ಕರೆಕ್ಟಾಗಿ ನಾವು ಎಷ್ಟು ಎಳಿತೀವೋ ಅಷ್ಟು ಉದ್ದನೂ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ. ಆವಾಗ ಕನಕ ಚೆನ್ನಾಗಿದೆ ಅಂತ. ಕನಕ ಎಷ್ಟು ತಗೊತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರಣ ತಗೋಬೇಕು. ಅದನ್ನು ಸುತ್ತಲೂ ರೌಂಡ್ಗೆ ಕವರ್ ಮಾಡಿಕೊಂಡು ನಾನಿಲ್ಲಿ ಊಟದ ಎಳೆ ಉಪಯೋಗಿಸಿದ್ದೀನಿ. ನೀವು ಬೇಕಾದರೆ ಒಬ್ಬಟ್ಟು ಪೇಪರು ಇಲ್ಲಾಂದರೆ ಬಾಳೆದ ಎಲೆ ಮೇಲೆ ಕೂಡ ಲಟ್ಟಿಸ್ಕೋಬೋದು. ನಾನೊಂದು ಸುಮಾರು 30 ಮಾಡಿದ್ದೀನಿ. 30 ಕೂಡ ಇದೇ ಪೇಪರಲ್ಲೇ ಲಟ್ಟಿಸಿರೋದು, ಒಂದೇ ಪೇಪರೇ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಈ ಥರ ಸುತ್ತಲೂ ತೆಳುವಾಗಿ ರೌಂಡ್ಗೆ ಲಟ್ಟಿಸ್ಕೋಬೇಕು. ನೋಡಿ, ಹೆಂಚು ಕಾಯಕ್ಕೆ ಇಟ್ಟಿದ್ದೆ. ನಾನು ಹೆಂಚು ಮೇಲೆ ಎಣ್ಣೆ ಹಾಕಲ್ಲ, ಒಬ್ಬಟ್ಟು ಮೇಲೇ ಎಣ್ಣೆ ಹಾಕಿ ಅದನ್ನೇ ಹೆಂಚು ಮೇಲೆ ಹಾಕ್ತೀನಿ. ನಾವು ಪೇಪರ್ ಹಾಕಿ 1-2 ನಿಮಿಷ ಬಿಟ್ಟರೆ ಪೇಪರ್ ಸಡಿಲವಾಗತ್ತೆ, ಅದೇ ಮೇಲೆ ಬರುತ್ತೆ. ನೋಡಿ, ಸಣ್ಣ ಉರಿಯಲ್ಲಿ 2 ಕಡೆ ನಿಧಾನವಾಗಿ ಬೇಯಿಸ್ಕೋಬೇಕು. ಆವಾಗ ಒಳಗಡೆ ಎಲ್ಲ ಬೇಯುತ್ತೆ, ತಿನ್ನೋಕ್ಕೆ ಕೂಡ ರುಚಿ ಇರುತ್ತೆ. ನೋಡಿ, ಒಂದು ಕಡೆ ಮೈದಾ, ಒಂದು ಕಡೆ ಹೂರಣ ಬಂದಿಲ್ಲ, ಸುತ್ತಲೂ ಹೂರಣ ಮೈದಾ ಇದೆ. ನೋಡಿ, ಮೈದಾ ಕನಕ 2 ಕರೆಕ್ಟಾಗಿದ್ದರೆ ನಮ್ಗೆ ಲಟ್ಸೋಕ್ಕೆ ಕೂಡ ತುಂಬ ಸುಲಭವಾಗುತ್ತೆ. ಇಲ್ಲಿ ಕನಕನೂ ತೆಳುವಾಗೇ ಇದೆ, ಹೂರಣ ಕೂಡ ನಾನು ತೆಳುವಾಗೇ ಮಾಡ್ಕೊಂಡಿದ್ದೀನಿ, ಗಟ್ಟಿ ಇಲ್ಲ. ಅದರಿಂದ ಲಟ್ಸೋಕ್ಕೆ ತುಂಬ ಸುಲಭ ಆಗಿತ್ತು ನನಗೆ. ತುಪ್ಪದಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ನಾನಿಲ್ಲಿ ಎಣ್ಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ತಿನ್ನೋವಾಗ ಮಾತ್ರ ತುಪ್ಪ ಚೆನ್ನಾಗಿ ಹೋಳ್ಗೆಗೆ ಸವರ್ಕೊಂಡು ತಿಂತಾರೆ. ಒಬ್ಬೊಬ್ಬರು ಒಂದೊಂದು ರುಚಿಯಲ್ಲಿ ತಿಂತಾರೆ, ಕೆಲವರು ಹಾಲು ಹಾಕ್ಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಂತೂ ಒಬ್ಬಟ್ಟಿಗೆ ತುಂಬ ತುಪ್ಪ ಸವರ್ಕೊಂಡು ತಿಂತಾರೆ. ನಾನಿಲ್ಲಿ ಕಡಲೆಬೇಳೆ 20 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿ ಕುಕ್ಕರ್ಗೆ ಹಾಕಿ 1 ವಿಸಲ್ ಹಾಕ್ಸಿದ್ದೀನಿ. ವಿಸಲ್ ತಣ್ಣಗಾದ್ಮೇಲೆ ತೆಗೆದು ಒಂದು 5 ನಿಮಿಷ ಬೇಯಿಸ್ಕೊಂಡಿರ್ತೀನಿ. ಆ ಥರ ಮಾಡೋದ್ರಿಂದ ನಮ್ಗೆ ಬೇಕಾಗಿರೋ ಅದಕ್ಕೆ ಬೇಯಿಸ್ಕೋಬೋದು. ಬೇಳೆ ಚೆನ್ನಾಗಿ ಬೆಂದಮೇಲೆ ಸ್ಟವ್ ಆಫ್ ಮಾಡಿ ನೀರು ಸೋದಿಸ್ಕೊಂಡಿರೋದು. ನಂದು ಕರೆಕ್ಟಾಗಿ ಬೇಳೆ ಒಂದೇ ಹದದಲ್ಲಿ ಬೆಂದಿತ್ತು. ನೋಡಿ, ಒಬ್ಬಟ್ಟು ಪೂರಿ ಉಬ್ದಂಗೆ ಉಬ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಮಾತ್ರ. ಈ ಥರ ಸಣ್ಣ ಉರಿಯಲ್ಲಿ 2 ಕಡೆ ನಿಧಾನವಾಗಿ ಬೇಯಿಸ್ಕೋಬೇಕು. ಸ್ಟವ್ವು ಮೀಡಿಯಮ್ ಹದದಲ್ಲಿಟ್ಟು ಒಂದು ಕಡೆ ಬೇಯ್ತಾ ಇದ್ದರೆ ಇನ್ನೊಂದು ಕಡೆ ನಾವೇ ಲಟ್ಸ್ಕೋಬೋದು. ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ನಮ್ಮ ಕಡೆ ಯುಗಾದಿ, ಶ್ರೀರಾಮನವಮಿ ಎರಡೂ
ಹಬ್ಬಕ್ಕೂ ಒಬ್ಬಟ್ಟು ಮಾಡ್ತೀವಿ. ನೋಡಿ ಎಷ್ಟೊಂದು ತೆಳುವಾಗಿ, ಒಳಗಡೆ ಕೂಡ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.